ಹಾಯ್ ಹಲೋ ನಮಸ್ಕಾರ. ಸಮಯ ಸಾಧನೆ ಚಾನಲ್ಗೆ ಸ್ವಾಗತ. ಇವತ್ತು ಏನು ಅಂತ ಇಲ್ಲಿವರೆಗೆ ಯಾವ ವಿಡಿಯೋನು ಮಾಡಿಲ್ಲ, ಏನೂ ಇಲ್ಲ. ಇವಾಗ ಬಂದಿದ್ದೀರಾ ಅಂತ ಅಂದ್ಕೋಬೇಡಿ, ಯಾಕಂದರೆ ಕೆಲವೊಂದು ನಮಗೂ ಪರ್ಸ್ನಲ್ ಪ್ರಾಬ್ಲಮ್ ಇದ್ದಾವೆ. ಹಾಗಾಗಿ ನಾವು ಯಾವ ವಿಡಿಯೋಗಳನ್ನು ಕೂಡ ಮಾಡಿಲ್ಲ. ಇವಾಗ ಜಸ್ಟ್ ಟಿ ನೋಟಿಫಿಕೇಷನ್ ಆಗಿದೆ, ಹಾಗಾಗಿ ನಿಮಗೆ ಹೇಳಲಿಕ್ಕೆ ಅಂತ ಬಂದಿದ್ದೀನಿ. ನೋಡಿ, ಇವತ್ತು ಕರ್ನಾಟಕ ಶಿಕ್ಷಕರ ಅರ್ಹತಾ ಪರೀಕ್ಷೆ 2025 ಅಂತ ಆಲ್ರೆಡಿ ಇಲಾಖೆಯಿಂದ ಬಂದಿದೆ. ಅಧಿಸೂಚನೆ ಕೊಟ್ಟಿದ್ದಾರೆ 18/10/25 ಇವತ್ತು. ಪ್ರಮುಖ ದಿನಾಂಕಗಳು ಅಂತ ಬಂದಿದೆ ನೋಡಿ. ಪ್ರಮುಖ ದಿನಾಂಕಗಳು: ಅರ್ಜಿ ಸಲ್ಲಿಕೆ ದಿನಾಂಕ 23/10/25 9/11/25 ಇವತ್ತು 18 ಇದೆ, ಆದರೆ ಇನ್ನೂ 4 ಅಥವಾ 5 ದಿನ ಬಿಟ್ಟು 23ನೇ ತಾರೀಕಿಗೆ ಅಪ್ಲಿಕೇಶನನ್ನು ಹಾಕಲಿಕ್ಕೆ ಸ್ಟಾರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಅದು ಆನ್ಲೈನ್ನಲ್ಲಿ ಅಪ್ಲಿಕೇಶನನ್ನು ಹಾಕಬೇಕು. ಪರೀಕ್ಷೆ ದಿನಾಂಕ ನೋಡಿ, ಎಕ್ಸಾಮ್ ಯಾವ ಥರ ಇರುತ್ತೆ ಅಂತ ಈ ಹಿಂದೆ ನಾನು ವಿಡಿಯೋ ಮಾಡಿದ್ದೆ. ಆಫ್ಲೈನ್ ಇಲ್ಲ ಆನ್ಲೈನು ಅಂತ. ಯಾಕಂದರೆ ಆನ್ಲೈನಂತೆ ಮಾಡಬೇಕು ಅಂತ ಸರ್ಕಾರ ಇಲ್ಲಿಯವರೆಗೆ ಆಲ್ರೆಡಿ 2 ನೋಟಿಫಿಕೇಷನ್ ಆಗಬೇಕಾಗಿತ್ತು ಇವಾಗ. ಆದರೂ ಕೂಡ ಇಲ್ಲಿವರೆಗೆ ಯಾಕೆ ಬಂದಿದೆ ಅಂದರೆ ಆಫ್ಲೈನ್ ಬೇಡ ಆನ್ಲೈನ್ ಮಾಡಬೇಕು ಅಂದ್ಕೊಂಡು ಇಲ್ಲಿವರೆಗೆ ಬಂತು. ಆದರೆ ಆನ್ಲೈನ್ಗೆ ಯಾರೂ ಇದಕ್ಕೆ ಒಪ್ಪಿಗೆ ಸೂಚನೆ ಕೊಟ್ಟಿಲ್ಲ. ಹಾಗಾಗಿ ಏನಾಯಿತು ಅಂದರೆ ಇದೊಂದು ಆಫ್ಲೈನೇ ಇಡೋದು, ಮುಂದೆ ಮತ್ತೆ ಬಂದರೆ ಆನ್ಲೈನ್ ಮಾಡಬೇಕು ಅಂತ ಇವಾಗ ಆಫ್ಲೈನೇ ನೋಟಿಫಿಕೇಷನ್ ಮಾಡಿದ್ದಾರೆ. ಪತ್ರಿಕೆ 1 ದಿನಾಂಕ 7/12/25 ಭಾನುವಾರ. ಸಮಯ ಎಷ್ಟು? 9:30 ಅಂದರೆ 12 ಗಂಟೆವರೆಗೆ ಇರುತ್ತದೆ ಎಕ್ಸಾಮ್. ಪ್ರಶ್ನೆ ಪತ್ರಿಕೆ 2 7/12/25 ಭಾನುವಾರ, ಅಂದರೆ 2 ಗಂಟೆಯಿಂದ 4:30 ಒಟ್ಟು 2.5 ಗಂಟೆ ಒಂದು ಪತ್ರಿಕೆಗೆ. 2ನೇ ಪತ್ರಿಕೆಗೆ ಕೂಡ 2.5 ಗಂಟೆ. ಈ ಥರ ಟೈಮ್ ಟೇಬಲನ್ನು ಇರುತ್ತೆ. 2 ಒಂದೇ ದಿನ ಎಕ್ಸಾಮನ್ನು ನಡೆಸ್ತಾರೆ. ಯಾವಾಗಾದ್ರೂ ಕೂಡ 2 ಒಂದೇ ದಿನ ಎಕ್ಸಾಮ್ ನಡೆಸೋದು. ಹಾಗಾಗಿ ಎಲ್ಲರೂ ಬಹು ಬೇಗನೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕಿ ಆಮೇಲೆ ಓದಲಿಕ್ಕೆ. ಇಲ್ಲಿವರೆಗೆ ಕೂಡ ಯಾರೂ ಸರಿಯಾಗಿ ಓದಿಲ್ಲ ಅಂತ ಅನ್ನಿಸ್ತದೆ. ಆದರೂ ಈಗಾದರೂ ಕೂಡ ಎಚ್ಚೆತ್ತುಕೊಂಡು ಓದಲಿಕ್ಕೆ ರೆಡಿಯಾಗಿ. ಯಾಕಂದರೆ ಬಹಳ ಕಡಿಮೆ ಟೈಮ್ ಇದೆ ನೋಡಿ. ಅಪ್ಲಿಕೇಶನ್ ಹಾಕಲಿಕ್ಕೇ ಟೈಮ್ ಹೋಗ್ತದೆ. ಸರ್ವರ್ ಬಿಜಿ ಇರ್ತದೆ, ಆಮೇಲೆ ಅದು ಇದು ಏನೇನೋ ಟೈಮ್ ಹೋಗ್ತದೆ. ಅಪ್ಲಿಕೇಶನ್ ಹಾಕಿ ಮತ್ತು ಹಾಲ್ ಟಿಕೆಟನ್ನು ತಗೊಂಡು ಎಕ್ಸಾಮಿಗೆ ರೆಡಿ ಆಗಬೇಕಾದ್ರೆ ಸುಮಾರು 48ರಿಂದ 50 ದಿನ ಮಾತ್ರ ಟೈಮ್ ಇರುತ್ತೆ. ಅಷ್ಟರಲ್ಲೇ ಎಲ್ಲ ಮಾಡೋದು. ಯಾವಾಗೂ ಇಷ್ಟು ಬೇಗನೆ ಅಪ್ಲಿಕೇಶನ್ನು ಕೂಡ ಕರೆದು ಅಪ್ಲಿಕೇಶನಿಗೆ ಟೈಮ್ ಇಲ್ಲ ಅಂದರೂ 1 ತಿಂಗಳು ಕೊಡ್ತಿದ್ರು. ಈ ಸಲ ಬಹಳ ಕಡಿಮೆ ಟೈಮ್ ಕೊಟ್ಟಿದ್ದಾರೆ. 23ರಿಂದ 9 ಮಾತ್ರ ಅಂತ ಹೇಳಿದ್ದಾರೆ. 23 ಅಂದರೆ ಅಲ್ಲಿ ಒಂದು 6 ದಿನ, ಅಲ್ಲಿ ಒಂದು 8 ದಿನ ಆಗ್ತದೆ. ಇದು ಒಂದು 9 ದಿನ, 8-9 ಹೋಗಿ 16-17 ದಿನ ಅಷ್ಟೇ ಕೊಟ್ಟಿದ್ದಾರೆ. ಏನಿಲ್ಲ ಅಂದರೂ 16-17 ದಿನ ಮಾತ್ರ ಅಪ್ಲಿಕೇಶನ್ ಹಾಕಲಿಕ್ಕೆ ಟೈಮ್ ಇರುತ್ತೆ. ಬೇರೆ ಹಿಂದಿನ ವರ್ಷ ಅದು ಆದರೆ 1 ತಿಂಗಳು ಮಾತ್ರ ಕೊಡ್ತಿದ್ರು. ಈಗ ಟೈಮ್ ಇಲ್ಲ. ಹಾಗಾಗಿ ಕಡಿಮೆ ಟೈಮಲ್ಲಿ ಕೊಟ್ಟು ಕಡಿಮೆ ಟೈಮಲ್ಲಿನೇ ಎಕ್ಸಾಮನ್ನು ನಡೆಸಲಿಕ್ಕೆ ರೆಡಿಯಾಗಿದ್ದಾರೆ. ನೋಡಿ, ಇಲ್ಲಿ ಏನು ಅಂದರೆ ಇಲ್ಲೆಲ್ಲ ಕೊಟ್ಟಿದ್ದಾರೆ. ಈ ಸ್ಟೇಟ್ಮೆಂಟನ್ನು ಓದಲಿಕ್ಕೆ ಹೋದರೆ ಟೈಮ್ ಬಹಳ ಹೋಗ್ತದೆ. ಯಾಕಂದರೆ ಇದನ್ನು ಪ್ರತಿ ವರ್ಷ ಇರ್ತಕ್ಕದ್ದೇ ಇದೆ. ಇಲ್ಲೇನೇನು ಬೇರೆ ಏನೂ ಇಲ್ಲ. ಬೇಕು ಅಂದರೆ ನಿಮಗೆ ಮತ್ತೆ ಎಲ್ಲಾದರೂ ಸಿಗ್ತದೆ ಇದು ಓದಲಿಕ್ಕೆ. ಇದೆಲ್ಲ ಓದ್ಕೊಂತೂ ಕೊಡೋವಂಥ ಅವಶ್ಯ ಇಲ್ಲ. ಇಲ್ಲಿ ಏನದೆ ಅಂದರೆ ಕೆಲವೊಂದೆಲ್ಲ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇದೇನೂ ಅವಶ್ಯ ಇಲ್ಲ. ಅರ್ಹತೆ ಕೂಡ ಎಲ್ಲರಿಗೂ ಗೊತ್ತಿರೋದೇ ಇದೆ. ಯಾಕಂದರೆ ಟೀಚರ್ ಆಗಿ ಎಲ್ಲರೂ ಕಲೀಲಿಕ್ಕೆ ಬಂದಿದ್ದಾರೆ, ಕಲೀಲಿಕ್ಕೆ ರೆಡಿ ಆಗಿದ್ದಾರೆ ಮತ್ತು ಕಲಿತು ಕೂತಿದ್ದಾರೆ. ಆಲ್ರೆಡಿ ಎಕ್ಸಾಮನ್ನು ಅಟೆಂಡ್ ಮಾಡಿದವರಿದ್ದಾರೆ, ಹೊಸಬರು ಬಹಳ ಕಡಿಮೆ. ಹಾಗಾಗಿ ಇದನ್ನು ಅಷ್ಟೊಂದು ಓದೋ ಅವಶ್ಯ ಇಲ್ಲ.
ಯಾಕಂದರೆ ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಆದರೆ ಆನ್ಲೈನ್ ಎಕ್ಸಾಮ ಅಥವಾ ಆಫ್ಲೈನ್ ಎಕ್ಸಾಮ ಅಷ್ಟೊಂದು ಕನ್ಫರ್ಮ್ ಇರಲಿಲ್ಲ. ಹಾಗಾಗಿ ಇವಾಗ ಮಾತ್ರ ಬಿಟ್ಟಿದ್ದಾರೆ, ಆಫ್ಲೈನ್ ಅಂತೆ ಬಿಟ್ಟಿದ್ದಾರೆ. ಎಲ್ಲರೂ ರೆಡಿಯಾಗಿ ಅಪ್ಲಿಕೇಶನ್ ಕೂಡ ಹಾಕಿ, ಅಪ್ಲಿಕೇಶನ್ ಹಾಕಲಿಕ್ಕೆ ಇನ್ನೂ ಟೈಮ್ ಇದೆ, 3-4 ದಿವಸ ಅಷ್ಟು. ನೀವು ಇವತ್ತಿನಿಂದ ಈಗಿನಿಂದ ಸ್ಟಾರ್ಟ್ ಮಾಡಿ ಓದಲಿಕ್ಕೆ. ಓದಿ ಏನಾದರೂ 1-2 ಮಾರ್ಕ್ಸ್ ಆಲ್ರೆಡಿ ಪಾಸ್ ಆಗಿದ್ದವ್ರು ಇರ್ತಾರೆ, ಮತ್ತು ಪಾಸ್ ಆಗಿದ್ದೀವಿ ನಾವು ಓದೇಬಾರ್ದು ಅನ್ನುವಂಥದ್ದು ಇರಲ್ಲ. ಯಾಕಂದರೆ ಓದಿ ಇನ್ನೊಂದು ಸತ ಎಕ್ಸಾಮನ್ನು ಅಟೆಂಡ್ ಮಾಡ್ಕೊಳ್ಳಿ. ಯಾಕಂದರೆ ಇವತ್ತು ನಿನ್ನೆ ಏನು ನಡೀತಿದೆ ಇವತ್ತು ನಾಳೆ ಅದೇ ಇರ್ತದೆ ಅಂತ ಹೇಳಿಕ್ಕಾಗಲ್ಲ. ಯಾಕಂದರೆ ಆಲ್ರೆಡಿ ಬ್ಯಾಕ್ ಸ್ಕೋರನ್ನು ರಿಮೂವ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಕೂಡ. ಅಕಸ್ಮಾತ್ ರಿಮೂವ್ ಮಾಡಿದರೆ ಓಕೆ, ಮಾಡಲೇ ಇಲ್ಲ ಅಂದರೆ ಅಕಸ್ಮಾತ್ ಏನಾಗ್ತದೆ, TET ಮಾರ್ಕ್ಸನ್ನು ಜಾಸ್ತಿ ಮಾಡಿಕೊಂಡವ್ರಿಗೆ ಅನುಕೂಲ ಇದೆ. ಹಾಗಾಗಿ ಓದಿ ಎಕ್ಸಾಮನ್ನು ಅಟೆಂಡ್ ಮಾಡಿ. ಎಕ್ಸಾಮ್ ಅಟೆಂಡ್ ಮಾಡೋದ್ರಿಂದ ಯಾವುದೂ ನಷ್ಟ ಇಲ್ಲ. ಆದರೆ ಮುಂದಿನ ಎಕ್ಸಾಮಕ್ಕೆ ಪ್ರಿಪೇರ್ ಆಗಲಿಕ್ಕೆ ಏನಾಗ್ತದೆ, ಹೆಲ್ಪ್ ಕೂಡ ಆಗ್ತದೆ. ಹಾಗಾಗಿ ಕಡಿಮೆ ಇದ್ರೂ ಕೂಡ ಸ್ಕೋರು ಹೆಚ್ಚಾಗ್ತದೆ ಅಂದ್ಕೊಂಡು ಓದ್ತಾ ಹೋಗಿ. ಮತ್ತು GPTಗೆ ಅದು ಹೆಲ್ಪ್ ಆಗೇ ಆಗ್ತದೆ. PST ಆಮೇಲೆ GPT ಅದಕ್ಕೂ ಕೂಡ ಇದು ಹೆಲ್ಪ್ ಆಗ್ತದೆ. ಹಾಗಾಗಿ ಓದ್ತಾ ಹೋಗಿ ಅಂತ ಹೇಳ್ತೀನಿ. ಇಲ್ಲಿ ಪರೀಕ್ಷಾ ಶುಲ್ಕ ಕೆಲವೊಬ್ಬರಿಗೆ ಹೊಸಬರಿಗೆ ಗೊತ್ತಿರೋದಿಲ್ಲ, ಹಾಗಾಗಿ ಅದನ್ನೊಂದು ಸ್ವಲ್ಪ ಹೇಳ್ತೀನಿ. ಏನು ಅಂದರೆ ಸಾಮಾನ್ಯ ವರ್ಗ 2A 2B 3A 3B ಇವರಿಗೆ ಪತ್ರಿಕೆ 1 ಬರಿತೀನಿ ಅಂದರೆ 700 ರೂಪಾಯಿ ಇರುತ್ತದೆ. ಪತ್ರಿಕೆ 1 ಮತ್ತು 2 ಕೂಡ 1 ಅಂದರೆ ಒಂದೇ ಬರಿಬೇಕು, 1 ಅಥವಾ 2 ಒಂದೇ ಬರಲಿ ಅಥವಾ ಎರಡನೇದರೆ ಬರಲಿ 700 ರೂಪಾಯಿ ಕಟ್ಟಲೇಬೇಕು. ಯಾಕಂದರೆ ಒಂದೇ ಎಕ್ಸಾಮ್ ಬರೆದ್ರೂ ಕೂಡ ನೀವು 700 ರೂಪಾಯಿ ಕಟ್ಟಲೇಬೇಕು. ಇಲ್ಲ ಅಂದರೆ 2 ಎಕ್ಸಾಮನ್ನು ಬರಿತೀವಿ, ಪತ್ರಿಕೆ 1 ಪತ್ರಿಕೆ 2 ಕೂಡ 2 ಒಮ್ಮೆ ಅಪ್ಲಿಕೇಶನ್ ಹಾಕಿ 2 ಕೂಡ ಬರಿತೀವಿ ಅಂತಂದರೆ ಅಲ್ಲಿ 1000 ರೂಪಾಯಿ ಇಟ್ಟಿದ್ದಾರೆ. ಯಾಕಂದರೆ ಬಹಳ 300 ರೂಪಾಯಿಗಾಗಿ ಯಾರೂ ಮಿಸ್ ಮಾಡ್ಕೋಬೇಡಿ. B.Ed ಆದವರಿಗೆ 2 ಬರೀಲಿಕ್ಕೆ ಕೂಡ ಅವಕಾಶ ಇದೆ, ಅವರು ಅಟೆಂಡ್ ಮಾಡ್ಕೊಳ್ಳಿ. ಆಮೇಲೆ D.Ed ಮಾಡಿದವರಿಗೆ ಫಸ್ಟ್ ಪೇಪರ್ ಒಂದೇ ಬರೀಲಿಕ್ಕೆ ಅವಕಾಶ ಇದೆ. ಆದರೆ ಅದರ ಜೊತೆ ಡಿಗ್ರಿ ಮಾಡ್ಕೊಂಡಿದ್ರೆ ಸೆಕೆಂಡ್ ಪೇಪರ್ ಬರೀಲಿಕ್ಕೆ ಅವಕಾಶ ಇದೆ. ಯಾರು ಡಿಗ್ರಿ ಮಾಡ್ದೇ ಇಲ್ಲ, ಎಲ್ಲರೂ ಆಲ್ರೆಡಿ ಡಿಗ್ರಿ ಮಾಡಿದವರೇ ಇದ್ದಾರೆ. ನೀವು ಕೂಡ 2 ಬರೀಲಿಕ್ಕೆ ಅರ್ಹತೆ ಇದೆ ಅಂತ ಹೇಳ್ತಾ, ಇಲ್ಲಿ ಜಾತಿ ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗ ಪರಿಶಿಷ್ಟ ವರ್ಗದವರಿಗೆ ಎಷ್ಟು ಅಂದರೆ ರೂಪಾಯಿ 350 ಇದೆ. 1 ಬರೆದ್ರೆ 2 ಬರಿತೀನಿ ಅಂದರೆ 500 ರೂಪಾಯಿ ಇದೆ. ಆದರೆ ವಿಕಲಚೇತನ ದಿವ್ಯಾಂಗ ಅಭ್ಯರ್ಥಿಗಳಿಗೆ ಪರೀಕ್ಷಾ ಶುಲ್ಕದಿಂದ ವಿನಾಯಿತಿ ಇರುತ್ತದೆ, ಆದರೆ ಅವರಿಗೆ ಯಾವುದೇ ಶುಲ್ಕ ಇರುವುದಿಲ್ಲ. ಹಾಗಾಗಿ ಇದನ್ನು ನೋಡಿಕೊಂಡು ನೀವೇನು ಮಾಡಿ ರೆಡಿಯಾಗಿ ಪ್ರವೇಶ ಪತ್ರ ಯಾವಾಗ, ಆಮೇಲೆ ನಾವು ಈಗ ಅಪ್ಲಿಕೇಶನ್ ಹಾಕಿ ಯಾವಾಗ ನಮಗೆ ಅಪ್ಲಿಕೇಶನ್ ಹಾಕಿದ ಮೇಲೆ ಹಾಲ್ ಟಿಕೆಟ್ ಕೊಡ್ತಾರೆ ಅಂತ ಕೇಳಿದರೆ ದಿನಾಂಕ 1/12/25ರಿಂದ 7/12/25 ಯಾವಾಗ ಬೇಕಾದ್ರೂ ಡೌನ್ಲೋಡ್ ಮಾಡ್ಕೋಬಹುದು ಅಂತ ಹೇಳಿದ್ದಾರೆ. ಇಲ್ಲಿ ಕೆಲವೊಂದಿಷ್ಟು ಮಾಹಿತಿಗಳಿದ್ದಾವೆ. ಆಮೇಲೆ ಪರೀಕ್ಷಾ ಸಮಯ ಎಲ್ಲರಿಗೂ ಗೊತ್ತು, 2:30. ಎಲ್ಲರಿಗೆ ಯಾವುದು ಕಲ್ತ್ರೆ ಯಾವ ಎಕ್ಸಾಮ್ ಬರೀಬೇಕು ಅಂತ ಆಲ್ರೆಡಿ D.Ed B.Ed ಮಾಡಿ ಸುಮಾರು ಟೈಮ್ ಆಗಿದೆ, ಸುಮಾರು ವರ್ಷ ಕೂತಿದ್ದಾರೆ. ಹಾಗಾಗಿ ಇವರಿಗೆಲ್ಲನೂ ಇದನ್ನು ಹೇಳುವಂಥ ಅವಶ್ಯ ಇಲ್ಲ. ಯಾಕಂದರೆ ಇದನ್ನು ಹೇಳ್ತಾ ಕೂತ್ರೆ ಏನಾಗ್ತದೆ, ಟೈಮು ಹಾಳಾಗಿ ಹೋಗ್ತದೆ. ಇಲ್ಲಿ ಇನ್ನೊಂದು 1ನೇ ಪೇಪರು 1ರಿಂದ 5ನೇ ತರಗತಿಗೆ, ಆಮೇಲೆ 2ನೇ ಪೇಪರು 6ರಿಂದ 8ನೇ ತರಗತಿಗೆ ಆ್ಯಸ್ ಇಟ್ ಈಸ್ ಫಸ್ಟ್ ಏನಿತ್ತು ಅದೇ ಇದೆ, ಏನೂ ಚೇಂಜಸ್ ಆಗಿಲ್ಲ. ಆಮೇಲೆ ಮಾರ್ಕ್ಸ್ಗಳು ಕೂಡ ಅಷ್ಟೇ ಇದ್ದಾವೆ, ಏನೂ ಚೇಂಜಸ್ ಆಗಿಲ್ಲ. ಏನೂ ಚೇಂಜಸ್ ಆಗಿಲ್ಲ ನೋಡಿ, ಯಾವ ಮಾರ್ಕ್ಸು ಕೂಡ ಚೇಂಜಸ್ ಆಗಿಲ್ಲ. ಇದೆಲ್ಲ ಹೇಳ್ತಾ ಹೋದರೆ ಉಪಯೋಗ ಇಲ್ಲ. ಹಾಗಾಗಿ ಎಲ್ಲರಿಗೂ ಹೇಳೋವಂಥ ಅವಶ್ಯ ಇಲ್ಲ ಅಂತ ಅಂದ್ಕೊಂಡಿದ್ದೀನಿ. ಬಹು ಬೇಗನೆ ಎಲ್ಲರೂ ಓದಲಿಕ್ಕೆ ರೆಡಿಯಾಗಿ ಓದ್ತಾ ಹೋಗಿ, ಏನಾದರೂ ಒಂದು ಸಾಧನೆ ಆಗಲಿ ಅಂತ ಹೇಳ್ತಾ, ಇಷ್ಟೊತ್ತು ನನ್ನ ವಿಡಿಯೋವನ್ನು ನೋಡಿದ್ದಕ್ಕೆ ಎಲ್ಲರಿಗೂ ತುಂಬ ಧನ್ಯವಾದಗಳು. ಓದ್ತಾ ಹೋಗಿ ಅಂತ ಹೇಳ್ತಾ
ಇನ್ನು ಮುಂದೆ ನಾನು ಕೂಡ ಕೆಲವೊಂದಿಷ್ಟು ವಿಡಿಯೋಗಳನ್ನು ಮಾಡಬೇಕು ಅಂದ್ಕೊಂಡಿದ್ದೀನಿ. ಯಾಕಂದರೆ ನೋಡ್ತೀರಾ ಇಲ್ಲ ನನಗೂ ಗೊತ್ತಿಲ್ಲ, ನೋಡ್ತಾ ಹೋಗಿ, ನೋಡಿದರೆ ನಿಮಗೂ ಒಳ್ಳೆಯದು, ನನಗೂ ಮಾಡಿದ್ದಕ್ಕೆ ನನಗೂ ಕೂಡ ಒಳ್ಳೆಯದು ಅಂದ್ಕೊಂಡು ವಿಡಿಯೋನ ಎಂಡ್ ಮಾಡ್ತೇನೆ. ಎಲ್ಲರೂ ಕೂಡ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.